ಭಾರತೀಯರಿಗೆ ಇರಾನ್ ಯುದ್ಧದ ಬಿಗ್ ಶಾಕ್ ಒಂದು ಎದುರಾಗಿದೆ. ರಾತ್ರೋರಾತ್ರಿ ಅಡುಗೆ ಸಿಲಿಂಡರ್ ದುಬಾರಿಯಾಗಿ ಹೋಗಿದೆ. ಗೃಹ ಬಳಕೆಯ ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದೆ. 14.2 ಕೆಜಿಯ ಸಿಲಿಂಡರ್ಗೆ 60 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಇದಂತೂ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ 115 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಇವತ್ತಿನಿಂದಲೇ LPG ಸಿಲಿಂಡರ್ನ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಭಾರತದ ಮೇಲೆ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಆಗ್ತಾ ಇರುವಂಥದ್ದು ನಾವು ಅಂದ್ಕೊಳ್ಬಹುದು. ನಾವೇ ಮಾತಾಡ್ತಾ ಇದ್ವಿ, ಎಲ್ಲೋ ಯುದ್ಧ ಆದ್ರೆ ನಮಗೆ ಹಿಂಗ್ರಿ ಬಿಸಿ ತಟ್ಟುತ್ತೆ, ಎಲ್ಲೋ ಯುದ್ಧ ಆಗುತ್ತೆ, ನಮಗೊಂಥರ ನೋಡೋಕೆ ಕುತೂಹಲ ಆಗಿರುತ್ತೆ, ಏನಾಗುತ್ತೆ ಅಂತ ಹೇಳಿ ಅನ್ಕೊಳ್ತಾ ಇದ್ವಿ. ಆದ್ರೆ ಖಂಡಿತ ಅಲ್ಲಿ ಬಾಂಬ್ ಇದ್ರೆ ಇಲ್ಲೋ ಬಿಸಿ ತಟ್ಟುತ್ತೆ. ಆ ಬಾಂಬ್ನ ಬಿಸಿ ಅಂತ ಹೇಳೋದಕ್ಕೆ ಇದೇ ಒಂದು ಸಖತ್ ಉದಾಹರಣೆ ಅಂತಾನೆ ಹೇಳ್ಬೋದು. ಇರಾನ್ ಇಸ್ರೇಲ್ ವಾರ್ ಒಂದು ಕಡೆ ಆಗ್ತಾ ಇದೆ. LPG ಸಿಲಿಂಡರ್ ದರ ಏರಿಕೆ ಆಗಿದೆ. ಭಾರತದಲ್ಲಿ LPG ಸಿಲಿಂಡರ್ ದರ ಏರಿಕೆ ಬಿಸಿ ತಡ್ತಾ ಇದೆ. ಬೆಲೆ ಏರಿಕೆ ಬರೆ ನಡುವೆ ದೇಶದ ಜನರಿಗೆ ಬಿಗ್ ಶಾಕ್ ಒಂದು ಎದುರಾಗಿರುವಂಥದ್ದು. ಅದು ನಾಳೆ ಬರುತ್ತೆ, ನಾಳೆ ಜಾರಿ ಆಗುತ್ತೆ ಅನ್ನುವಂಥ ಮಾತೇ ಇಲ್ಲ. ಇವತ್ತಿನಿಂದಲೇ ಜಾರಿ ಆಗುತ್ತೆ. 14.2 ಕಿಲೋಗ್ರಾಂ ತೂಕದ ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ 60 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದ್ದು, ಇದರೊಂದಿಗೆ ದೆಹಲಿಯಲ್ಲಿ ಒಂದು ಸಿಲಿಂಡರ್ ಬೆಲೆ 853 ರೂಪಾಯಿನಿಂದ 913ಕ್ಕೂ ಕೂಡ ಏರಿಕೆ ಆಗಿರುವಂಥದ್ದು. ಅದೇ ರೀತಿ 19 ಕೆಜಿ ವಾಣಿಜ್ಯ LPG ಸಿಲಿಂಡರ್ ಬೆಲೆಯನ್ನು ಸಹ 115 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಈ ಹೆಚ್ಚಳದ ಬಳಿಕ ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 1883 ರೂಪಾಯಿ ಆಗಿದ್ದು, ಮುಂಬೈನಲ್ಲಿ ಅದು 1835ಕ್ಕೆ ತಲುಪಿರುವಂಥದ್ದು. ಬೆಲೆ ಏರಿಕೆ ಬರೆ ನಡುವೆ ದೇಶದ ಜನರಿಗೆ ದೊಡ್ಡ ಶಾಕ್ ಒಂದು ಎದುರಾಗ್ತಾ ಇದೆ. ಈ ನಡುವೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದ ಪರಿಣಾಮ ಜಾಗತಿಕ ಇಂಧನ ಮಾರುಕಟ್ಟೆ ಮೇಲೂ ಕೂಡ ಪರಿಣಾಮ ಬೀರುವಂತಹ ಆತಂಕ ಸಹ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದೆ. ಏನಾಗುತ್ತೆ ಅಂತ ಹೇಳಿ ಕೂಡ ಕಾದ್ ನೋಡಬೇಕು. ಇದೇನು ಕಡಿಮೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಅಂತೂ ಹುಸಿ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ ಕೇಂದ್ರ ಸರ್ಕಾರವು ಸಾರ್ವಜನಿಕ ಹಾಗೂ ಖಾಸಗಿ ವಲಯದ LPG ಸಂಸ್ಕರಣಗಳಿಗೆ ಉತ್ಪಾದನೆಯನ್ನು ಹೆಚ್ಚಿಸುವಂತೆ ಸೂಚನೆಯನ್ನು ಸಹ ಕೊಟ್ಟಿತ್ತು. ಈ ಮೂಲದಲ್ಲಿ ದೇಶದಲ್ಲಿ ಅನಿಲ ಪೂರೈಕೆ ವ್ಯತ್ಯಯವಾಗದಂತೆ ಕ್ರಮವನ್ನು ಸಹ ತೆಗೆದುಕೊಳ್ಳಲಾಗಿರುವಂಥದ್ದು. ಈಗ ಮಧ್ಯಪ್ರಾಚ್ಯದಲ್ಲೂ ಕೂಡ ಅಸ್ಥಿರತೆ ಇದ್ರೂ ಕೂಡ ಭಾರತದಲ್ಲಿ ಇಂಧನದ ಕೊರತೆ ಉಂಟಾಗೋದಿಲ್ಲ ಅಂತ ಹೇಳಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಸಹ ತಿಳಿಸಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಶಾಕ್ ಜನರಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಲ್ರೆಡಿ ಜಾಸ್ತಿ ಆಗಿತ್ತು LPGಯ ಬೆಲೆ, ಸಿಲಿಂಡರ್ನ ಬೆಲೆ, ಈಗ ಮತ್ತೆ ಜಾಸ್ತಿ ಆಗ್ತಿರೋದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಒಂದು ಕಡೆ ಇರಾನ್ ಮತ್ತೆ ಇಸ್ರೇಲ್ ವಾರ್ ಆಗ್ತಾ ಇರೋದ್ರಿಂದ LPG ಸಿಲಿಂಡರ್ ದರ ಸಹ ಏರಿಕೆ ಆಗಿರುವಂಥದ್ದು. ಇದೊಂಥರ ಯುದ್ಧದ ಎಫೆಕ್ಟ್ ಅನ್ನ ತೆಗೆದುಕೊಳ್ಳಲಾಗದಂತಹ ಬಿಸಿ ತುಪ್ಪವಾಗಿದೆ ಅಂತಾನೆ ಹೇಳ್ಬೋದು.